ನಿಮ್ದು ಬ್ಲಾಗ್ ಇದೆಯಾ? ಅಯ್ಯೋ ದೇವರೇ. ಬಲುಮಾನಿ ಏನೋ ಚಿಕನ್ ಸಲಾಡ್ ಅಂತ. ನಾನು ಡೈಲಾಗ್ ಹೊಡ್ತೇನೆ ನಿಮಗೋಸ್ಕರ. ಎಂದಿಗೂ ನಾನು ಹೀಗೆ ಇರುವೆ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸೂರ್ಯಗೌಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸಡನ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಾಯ್ಸ್ ಎಲ್ಲ ಇವಾಗ ಜಸ್ಟು ಜಿಮ್ಗೆ ಹೋಗಿದ್ವಿ. ಜಿಮ್ಮಲ್ಲಿ ಡಿಸೈಡ್ ಮಾಡಿದ್ದು, ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನು ಕರೆದಿದ್ದು. ಬೆಳಿಗ್ಗೆ ಫೋನ್ ಮಾಡಿದೆ ವರುಣ್, ಬಟ್ ನನಗೆ 50-50 ಇತ್ತು, ಬಿಕಾಸ್ ನಂಗೆ ಕೆಲಸ ಇತ್ತು. ಸೊ ಆಮೇಲೆ ಡಿಸೈಡ್ ಮಾಡಿದೆ ಹೋಗಿ ಬರೋಣ. ನಾನು ಕೂರ್ಗ್ ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ಕೂರ್ಗು ಗೈಸ್. ಕೂರ್ಗ್ ವೆದರೇ ನೋಡಬೇಕು ಅದು ಈ ಟೈಮಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಕೂರ್ಗ್. ಸೊ ಕೂರ್ಗ್ ಹೋಗ್ತಾಯಿನಿ. ಎಲ್ಲರೂ ವ್ಲಾಗ್ ಮಾಡ್ತಿದ್ದಾರೆ. ನನ್ನ ಜೊತೆ ವರುಣ್ ಬರ್ತಿಯಾನೆ, ಸ್ಯಾಮ್ ಬ್ರೋ ಬರ್ತಿದ್ದಾರೆ, ಬುಜ್ಜಿ ಬರ್ತಿಯಾನೆ, ಶ್ರವಣ್ ಬ್ರೋ ಬರ್ತಿದ್ದಾರೆ. ಸೊ ಶ್ರವಣ್ ಬ್ರೋ ಜೊತೆಗೆ ರಿಜೋಯ್ಸ್ ಬರ್ತಿದ್ದಾರೆ. ನಾವು ಇಷ್ಟು ಜನ ಹೋಗ್ತಾ ಇರೋದು. ಹೆಂಗೆಲ್ಲ ಅವರು ವ್ಲಾಗ್ ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ. ಕೆಲವೊಂದು ನನ್ನ ಬ್ಲಾಗಲ್ಲಿರುತ್ತೆ, ಕೆಲವೊಂದು ಅವ್ರ ಬ್ಲಾಗಲ್ಲಿರುತ್ತೆ. ಸೊ ಪ್ರತಿಯೊಂದನ್ನು ನೋಡಿ, ಓಕೆನಾ? ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ವರುಣ್ ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತೇನೆ, ಲೇಟ್ ಆಯಿತು. ಹೊರಡೋಣ ಬನ್ನಿ ಗೈಸ್. ಐಮ್ ಹ್ಯಾಪಿ ದಟ್ ಐಮ್ ಗೋಯಿಂಗ್ ಟು ಕೂರ್ಗ್. ತುಂಬ ದಿವಸದಿಂದ ಹೋಗ್ಬೇಕು ಅನ್ಕೊಂತ ಇದ್ದೆ, ಆಗಿರಲಿಲ್ಲ. ಓಕೆ ಸೊ ಗೈಸ್, ಸಿಂಪಲಾಗಿ ರೆಡಿ ಆಗಿದ್ದೀನಿ, ಕಾರಲ್ಲಿ ಹೋಗೋದಲ್ವಾ. ಸೊ ಒಂದೊಳ್ಳೆ ಟ್ರ್ಯಾಕ್ ಪ್ಯಾಂಟು, ಫ್ಲಿಪ್ ಫ್ಲಾಪು ಮತ್ತು ಟೀ ಶರ್ಟು, ವಾಚು ಅಷ್ಟೇ. ಸೊ ಬ್ಯಾಗ್ ಜಾಸ್ತಿ, ನಾವೊಂದು 7 1 2 3 4 5 6 ಜನ ಇದ್ದೀವಿ. ಸೊ XUV 700 ಹೋಗ್ತಿರೋದು, ಸ್ಯಾಮ್ ಕಾರು. ಸೊ ಅದ್ರಲ್ಲಿ ಹಿಂದೆ ಜಾಗ ಇಲ್ಲ. ಕೆಲವರು ನಾರ್ಮಲ್ ಬ್ಯಾಗಲ್ಲೇ ಕಮ್ಮಿ ಬಟ್ಟೆ ಇಟ್ಕೊಳ್ಳೋಣ, ಎಂಜಾಯ್ ಮಾಡ್ಕೋಣ, ಬೇರೆ ಏನು ಆ್ಯಕ್ಟಿವಿಟೀಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ನಾವೇನು ತೊಗೊಂಡೋಗ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಸೊ ಕಾರ್ತಿಕ್ ಹತ್ರ ನಂದು ಶೇಟ್ಸ್ ಇದೆ, ಸೊ ಅದನ್ನ ಹೋಗಿ ಇಸ್ಕೊಬೇಕು. ಸೊ ಗೋಯಿಂಗ್ ದೇರ್ ತೊಗೊಳಕ್ಕೆ. ಸೊ ಅದನ್ನ ಇಸ್ಕೊಂಡು ವರುಣ್ ಮನೆಗೆ ಹೋಗಿ ಅಲ್ಲಿಂದ ಎಲ್ಲ ಹೊಡ್ತೀವಿ. ಬನ್ನಿ, ಏನೇನಾಗ ತೋರಿಸ್ತೀನಿ, ವೆಯ್ಟ್ ಮಾಡ್ತೀನಿ, ಓಕೆನಾ? ಸೊ ಗೈಸ್, ಹೊಟ್ಟೆ ಸೊ ಎಲ್ಲ ತೊಗೊಂಡಿದ್ದೀನಿ. ಶೂಸು, ನನ್ನ ಗ್ಲಾಸು. ಸೊ ಕಾರ್ತಿಕ್ ಇರಲಿಲ್ಲ, ಅನ್ಫಾರ್ಚುನೇಟ್ಲಿ ಕುಡಂಟ್ ಟೇಕ್ ಮೈ ಗ್ಲಾಸಸ್ ಅನ್ಕೊಣು ಅಂತಾನೆ. ನಾನು ಸರಿ ರಿಪೀಟ್ ಮಾಡಲ. ಇವತ್ತು ಒಟ್ಟರಷ್ಟು ಸೀನ್ ಆಯ್ತು ಬ್ರೋ. ನಿಮ್ದು ಬ್ಲಾಗ್ ಇದೆಯಾ? ಅಯ್ಯೋ ದೇವರೇ. ಹಾಯ್ ಶ್ರವಣ್ ಬ್ರೋ, ವೆಲ್ಕಮ್. ಹಾಯ್ ಬ್ರೋ. ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಬ್ಲಾಗರ್ಸ್ ಒಟ್ಟಿಗೆ ಹೋದ್ರೆ ಏನಾಗುತ್ತೆ ನೋಡಿ. ಕಂಟೆಂಟ್ ಹಾಕಿ. ಹಾಯ್, ಹಲೋ. ಗಣೇಶ್ ಎಲ್ಲ ಹೆಸರು ಚೇಂಜ್ ಮಾಡ್ಕೊಂಡು ಅಂತಾನೆ ಹೇಳು. ಹಾಯ್ ಬುಜಿ. ಕಾರಿಂದ ಇಳ್ದಿ ಬರೋದೇ ಇಲ್ಲ ಜನ. ಇಲ್ದ್ ಬನ್ನಿ ಆಚೆ ಒಂಚೂರು. ಇವನಂತೂ AC ಅಲ್ಲೇ ಕೂತಿರ್ಬೇಕು. ಸೂರ್ಯ ಆರಾಧ್ಯ. ಹೌದಾ? ಯಾವ್ದು ಬ್ರೋ ಅದು? ಬಲುಮಾನಿ ಬಲ್ಮೇನ್ ಬ್ರೋ. ಕಭಿ ಕಭಿ ತೊಲಗೆ ಹರ ದಿನ ಮುಶ್ಕಿಲ್ ಔರ್ ಹರ್ ಪಲ್ ಏಕ್ ಸಜಾ. ವಲ್ಲೆ 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 ವಲ್ಲೆ. ಗೋಲ್ಡನ್ ಲೈಟ್ ಇದು, ಪೀಕ್ ಟೈಮ್. ಮಳೆ ಬರ್ತಾ ಇದೆ ನೋಡ್ರಿ, ಹೆಂಗೆ ಎಮೋಷನ್ಸ್ ಇದೆ ಯಾರನ್ನೋದು. ಮಳೆ. ಅಯ್ಯೋ ಮಸ್ತ್ ಮಸ್ತ್ ಹುಡುಗಿ ಬಂದು ಅಯ್ಯೋ ನಾನು ನಿನ್ನ ದೋಸ್ತು ಅಂದು ಅಯ್ಯೋ. ಎಂಪೈರ್ಗೆ ಬಂದಿದ್ದೀವಿ, ಹೊಟ್ಟೆ ಹಸಿತಾಯ್ತು. ಸೊ ತಿನ್ಕೊಂಡು ಸೀದಾ ಹೊರಡೋಣ ಬನ್ನಿ. ಯಪ್ಪ ಏನು ಕಟ್ಟವೆಲ್ಲ ಏನು ಆಚೆ ಕೂತ್ಕೊಂಡ್ಬಿಟ್ಟಿದ್ರ? ಏನ್ ಕದ ಗೈಸ್? ಇನ್ನೂ ಬಂದಿಲ್ಲ. ಆಲ್ರೆಡಿ ಇವರು ಕೋಕಲ ಹೊಡೆಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬಿಡಿ ಬ್ರೋ,
ಆಮೇಲೆ ಕುಡಿಯೋರಂತೆ. ಫೋನ್ ಬಿಡಿ ಬ್ರೋ, ಬಿಡೋ ಫೋನು, ಫೋನ್ ಬಿಡು. ಡೈಲಿ ಬ್ಲಾಗ್ ಮಾಡೋದನ್ನ ಜ್ಞಾಪಿಸ್ತಾರೆ ಸೂರ್ಯ ಆಗಿಂದ. ಅವ್ರ ಫೋನ್ ಇದ್ದಾಗಲೇ ನಾನು ಬ್ಲಾಗ್ ಮಾಡ್ಬೇಕಲ್ಲ. ಏನೋ ಚಿಕನ್ ಸಲಾಡ್ ಅಂತೆ ಪಾಪ. ಎಂಪೈರ್ ಬಂದ್ಬಿಟ್ಟು ಗೀ ರೈಸ್ ತಿನ್ನೋ ಟೈಮ್ಗೆ ಚಿಕನ್ ಸಲಾಡ್ ಅಂತ. ಎಂತ ಮಾರ್ರೆ, 100 ಗ್ರಾಮ್ 100 ಗ್ರಾಮ್ ಗೀ ರೈಸ್ ಚೆನ್ನಾಗಿದೆ. ಕೊಡ್ತಾರೆ ತಡಿಯೋ. ಯಾಕೋ ನೋಡಿ ಡಯಟ್ ಅಲ್ಲಿ ಇರೋರು ನೋಡಿ ರೋಲ್ಸ್ ತರ್ಸೋರು. ಅದ್ರೊಳಗಡೆ ಮಯೋನೀಸ್ ಜಾಸ್ತಿ ಇದೆ. ರೋಟಿನೇ ತಿನ್ನಂಗಿಲ್ಲ ಅವನು. ತಗೊಂಡೆ ಜಸ್ಟ್ ಮುಗೀತು ಊಟ. ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡಕ್ ಬಂದಿದ್ದಾರೆ, ಏನೇನೋ ತಗೊಳಕ್ಕೆ. ಸೊ ಏನೇನು ತಗೊಂತಿದ್ದಾರೆ ತೋರಿಸ್ತೀನಿ ಬನ್ನಿ. ಮಗು ಮಗು ಗೈಸ್, ಇದು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಡ್ರಿಂಕ್ ಮಗು ಮಗು. ಡಿಫ್ರೆಂಟ್ ಟೈಪ್ ಆಫ್ ಹೋಮ್ ಮೇಡ್ ಚಾಕ್ಲೇಟ್ಸ್. ಹಾಸನ್ ಟೋಲ್ ಹತ್ರ ಬಂದಾಗ ಹಿಂಗೆ ಬಂದರೆ ಇಲ್ಲ ಎಂಪೈರ್ ಇರುತ್ತೆ, ಎಂಪೈರ್ ಹತ್ರನೇ ಬಂದರೆ ಈ ಥರ ಚಾಕ್ಲೇಟ್ಸು ನೋಡಿ. ಪ್ರಮೋಷನ್ಗೆ ಹೇಳಿ ಬೇಕಾರೆ ಚೆನ್ನಾಗಿ ಮಾಡ್ತಾನೆ, ನೋಡ್ತಿರ್ತಾನೆ. ಮತ್ತೆ ಮ್ಯಾಶ್ ಮೇಲೆ ಹೊಡೆದಾಕೋ ಹೊಡೆದಾಕೋ ಹೊಡೆದಾಕು ಹೊಡೆದಾಕು. ನೋಡಿದೆ ಇಲ್ಲಿ ಇಲ್ಲಿ ರೆಕಾರ್ಡ್ ಆಗಿದೆ ಇಲ್ಲಿ. ಬುಜಿ ನೀನ್ ಎತ್ತಿಕ್ತಾ ಇದ್ಯಾ? ಕೊಡ್ಸ ಮಚ್ಚ ಕೊಡ್ಸಿದ್ರು. ಹಲೋ ನೋಡಿ ಗೈಸ್, ನೋಡಿದ್ರ ಇಂಥ ಫ್ರೆಂಡ್ಸ್ ನಂಗೆ. ಆಫ್ ಮಾಡಿ ಬ್ರೋ, ಇಂಪಾರ್ಟೆಂಟ್ ವಿಷಯ. ಹೌದಾ? ಓಕೆ ಗೈಸ್, ಜಸ್ಟ್ ಎಂಪೈರ್ಲಿ ತಿಂಡಿ ಮುಗೀತು. ಒಳ್ಳೆ ಜ್ಯೂಸ್ ಕುಡಿದು ಹೇಳಿ ಸ್ಟೋರಿ ಎಂತ ಮಾರೇಶ್ ಸ್ಯಾಮ್ ಇದೆಂತ ಸ್ಟೋರಿ ಉಂಟಂತೆ, ಅದನ್ನ ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಬೇಡ ಗೈಸ್, ಬಿಡೋದೇ ಇಲ್ಲ ಗೈಸ್. ಓಕೆ, ಸೊ ಇವಾಗ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ರೀಚ್ ಆದ್ಮೇಲೆ ತೋರಿಸ್ತೀನಿ. ಓಕೆನಾ? ವ್ಲಾಗಿಂಗ್ ಅಲ್ಲಿ ಏನೇನ್ ಮಾಡ್ತಾರಪ್ಪ ಜನ. ರೀಚ್ ಆದ್ಮೇಲೆ ಆ ಪ್ಲೇಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ಎಲ್ಲೋ ಒಂದ್ ಕಡೆ ಅಂಗಡಿ ಹುಡ್ಕೊಂಡು, ಇದು ಈ ಕತ್ಲಲ್ಲಿ ಹೋಗ್ತಾ ಇದೀನಿ. ಒಂದ್ ಕಡೆ ಅಂಗಡಿ ಹುಡ್ಕೊಂಡು ಯಾವ ಅಂಗಡಿ ಹುಡುಕ್ತಿದ್ಯಾ? ಯಾವ್ದು ಆಲ್ಮರ ಗೈಸ್. ಗೈಸ್, ಈ ತರ ಜಾಗದಲ್ಲಿ ಅಪ್ಪ ಗೈಸ್ ನೋಡಿ, ಯಾರು ಒಬ್ರು ಇಲ್ಲ. ನಾವು 3 ಜನ ನಡ್ಕೊಂಡು ಹೋಗ್ತಾ ಇದೀವಿ. ಅವ್ನು ಯಾರೋ ಅರ್ಧ ಕಿಲೋಮೀಟರ್ ಅಂದಲ್ಲ. ಸೊ ಗೈಸ್, ಟೂರಿಗೆ ಯಾಕೆ ಬ್ರೋ ಕುಂತಾ ಇದೀರಾ? ಅದು ನಮ್ಮ ಸ್ಟೈಲ್ ಬ್ರೋ. ಇದು ಜೋಗಿನ ನೀವು? ಜೋಗಿ ನಾವು ಬಂದ್ವಿ ಅಂತ ಪಟಾಕಿ ಎಲ್ಲ ಹೊಡಿತಾರೆ. ಸೊ ಗೈಸ್, ಸೂಪರ್ ಮಾರ್ಕೆಟ್ಗೆ ಏನಾದ್ರು ತಗೊಂಡು ಹೋಗೋಣ ಅಂತ ಬಂದೆ. ಪಾಪ ನೆನ್ನೆ ಲೆಗ್ ವರ್ಕೌಟ್ ಮಾಡಿ ಹೆಂಗ್ ನಡ್ಕೊಂಡು ಹೋಯ್ತಾರ ನೋಡಿ ಗೈಸ್. ಯಾವ ಐಟಮ್ ಬೇಕು ಗೈಸ್? ಹೊಸ ಪ್ರತಿಭೆನ ತುಳಿತಿದ್ದಾರೆ ಗೈಸ್. ಸುಮ್ಮನೆ ಗೈಸ್, ತುಂಬಾ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ವ್ಲಾಗ್ ಮಾಡ್ತಾ ಇದ್ದಾರೆ. ಅಂಡ್ ಒಂದೊಂದು ಕಂಟೆಂಟ್ ಮಾಡೋದು ಈಸಿ ಅಲ್ಲ, ಎಡಿಟ್ ಮಾಡೋದು ಎಲ್ಲ ತುಂಬಾ ಕಷ್ಟ ಇದೆ. ಸೊ ಸ್ಯಾಮ್ ಸಮೀರ್ ಅಂತ ಚಾನಲ್ ಇದೆ, ಅವ್ರು ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಎಡಿಟ್ ಹಂಗೆ ಇನ್ನೂ ಎಫರ್ಟ್ಸ್ ಹಾಕಿ ನನ್ಗಿಂತ ಸಖತ್ತಾಗಿ ಏನಂತಾರೆ ಕಂಟೆಂಟ್ ಯೋಚನೆ ಮಾಡಿ. ವರುಣ್ ಅಂತ ಒಬ್ರು ಇದಾರೆ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಬ್ರು ತುಂಬಾ ಸೊಸೈಟಿಗೆ ಒಳ್ಳೊಳ್ಳೆ ಮೆಸೇಜ್ ಕೊಡ್ಬೇಕು ಮತ್ತೆ ಮೋಟಿವೇಟ್ ಮಾಡ್ಬೇಕು ಯೂತ್ಸ್ಗೆ ಅಂತೇಳಿ ಫಿಟ್ನೆಸ್, ಇವ್ರದ್ದು ಒಂದಿದೆ ಫಿಟ್ನೆಸ್, ಇವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ. ಇನ್ಯಾರು ಮರ್ತವಾ? ನಾವು ನಮ್ ಜೊತೆ ಬಂದಿರೋಳಗ ಯಾರು ಮರ್ತವಾ? ಇಲ್ಲ ಅನ್ಸುತ್ತೆ. ಕಿಶನ್ ಬ್ರೋ ಮಾಡಲ್ಲ, ಮೆಡಿಕಲ್ ಹೋಗಿದ್ದು ಬ್ರೋ. ಎಂತ ಬೇಕು ಮೆಡಿಕಲ್ ಎಂತ ಹುಡ್ಕೋದು? ಮೆಡಿಕಲ್ ಗೈಸ್, ಮೆಡಿಕಲ್ ನೋಡಿ ಹೋಗ್ತಾವ್ರ ಗೈಸ್. ಹೇಳ್ತಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಬ್ರೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗ್ ಗೊತ್ತಾ ಗೈಸ್,
ಕಷ್ಟಪಟ್ಟಿ ಪಾಪ ಹಗಲು ರಾತ್ರಿ ಕಷ್ಟಪಟ್ಟಿ ವ್ಲಾಗ್ ಮಾಡ್ತಾನೆ ನಮ್ಮ ಸೂರ್ಯ ಅಮೀರ್. ಒಬ್ಬ ಡೈಲಿ ವ್ಲಾಗ್ ಮಾಡ್ತಾನೆ. ಆಮೇಲೆ ಹಗಲು ರಾತ್ರಿ ಕಷ್ಟಪಟ್ಟಿ ವ್ಲಾಗ್ಗಳನ್ನ ನೋಡ್ತಾರೆ ನಮ್ಮ ಕಿಶನ್ ಅವರು. ಅವ್ರನ್ನೂ ಬೇಕಾದ್ರೆ ಫಾಲೋ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ನನ್ನ ಹೆಸರು ಆಕ್ಚುಲಿ ವರುಣ ರಾಧೆ ಅಂತ. ಸರಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಬೈ. ಅವರು ಫಾಲೋ ಮಾಡ್ತಾರೆ. ಹೀಗೆ ಮಾಡಿದ್ ನಂಗೆ ಮೋಸ ಮಾಡ್ತಾರೆ ಸ್ನೇಹಿತರೆ. ಮೋಸ. ನಾನೊಂದು ಡೈಲಾಗ್ ಹೊಡ್ತೇನೆ ನಿಮ್ಗೋಸ್ಕರ. ನೀವು ಎಲ್ಲರೂ ನರ್ವಸ್ ಆಗ್ತದೆ. ಇಲ್ಲ ಬ್ರೋ ಆಯ್ತು, ನಾವು ಆ ಕಡೆ ನೋಡ್ತೀವಿ. ನಂಗೆ ಗೊತ್ತಿಲ್ಲ. ಗೈಸ್ ಪಾಪ ಇವರೆಲ್ಲರನ್ನು ಫಾಲೋ ಮಾಡಿ. ಎಲ್ಲರೂ ಆಲ್ರೆಡಿ ನನ್ನ ಹಂಗೆ ಒಂದು ಗ್ಯಾಪ್ ಅಲ್ಲಿ ಫಾಲೋ ಗೊತ್ತು ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎನ್ನುವುದು, ಹೀಗೆ ನಗುತ್ತಲಿರುವುದು. ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಹಾಯ್ ಗೈಸ್, ಸೊ ರೀಚ್ ಆದ್ವಿ. ಅಲ್ಟಿಮೇಟ್ ಬ್ರೋ. ಸೊ ಗೈಸ್ ಜಸ್ಟ್ ರೀಚ್ ಆದ್ವಿ ಇಲ್ಲಿಗೆ. ಸಕ್ಕತ್ತಾಗಿದೆ. ಐ ಮೀನ್ ಫುಲ್ಲು ಅಡಿಕೆ ತೋಟ. ಸಕ್ಕತ್ತಾಗಿದೆ ಗೈಸ್. ಓ ಐ ಆಮ್ ಲೈಕಿಂಗ್ ದ ವೈಬ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಯ್ 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 ಎಲ್ರಿಗೂ ಹಾಯ್ 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 ಹಾಯ್. ಓ ಗೈಸ್ ಇಟ್ಸ್ ವಾವ್ ಗೈಸ್. ಅವನು ಕಾರ್ ಹೊಡ್ಸ್ಕೊಂಡ್ಬಿಟ್ಟು ಕಾರ್ ಒಳಗಡೆ ಇರೋ ರಿಜಾಯ್ಸ್ ಅವ್ರನ್ನ ಲಾಕ್ ಮಾಡ್ಬಿಟ್ಟಿಯಾನೆ ಪಾಪ. ಇವಾಗ ತೊಗೊಂಡು ಗೈಸ್ ಇಲ್ಲಿ ಮಳೆ ಎಲ್ಲ ಬಂದಾಗ ನೋಡಿ ನೀರೆಲ್ಲ ಇಲ್ಲಿಗೆ ಬರುತ್ತೆ. ಈ ಥರ ಜಾಗ ಈ ಮನೆ ಕಟ್ಟಿಸಿದ್ರೆ ಈ ಥರ ಕಟ್ಟಿಸ್ಬೇಕು ಅಂದರೆ ನಂಗೆ ಈ ಥರದ್ದು ಇಷ್ಟ. ಐ ಮೀನ್ ಮಳೆ ನೀರೆಲ್ಲ ಇಲ್ಲಿ ಬಂದು ಸೇರುತ್ತೆ. ಸೊ ಇಲ್ಲಿ ನಾವು ಅವಾಗವಾಗ ಆಡ್ಬೋದು. ಪಾಪ ನನಗೆ ಈ ಲೀಚ್ದೊಂದು ಭಯ ಅಷ್ಟೇ. ನಂಗೆ ವಯನಾಡ್ಗೆ ಹೋಗಿದ್ದಾಗ ಕಚ್ಬಿಟ್ಟು ಕಾಲಲ್ಲಿ ಫುಲ್ ಗಾಯ ಆಗ್ಬಿಟ್ಟಿತ್ತು. ನನ್ನ ಪ್ರೀತಿ ಸುಳ್ಳಲ್ಲ, ನನ್ನ ಪ್ರೀತಿಸಕ್ಕೆ ಬರಬೇಡ. ಹೆಂಗಿದೆ ಸಾಂಗು? Coorg. I am finally here, Coorg. But I am with boys Coorg. My plan was different, Coorg. But destiny, Coorg. I'm finally here, Coorg. ಇವ್ರು ನೋಡಿ ನನ್ನ ಬ್ಲಾಗ್ನೇ ಎತ್ತಿ ಆಗ್ತಾರೆ. ಗೈಸ್ ಇವಾಗ ರೂಮ್ ತೋರಿಸುವಂಥ ಸಮಯ, ಬನ್ನಿ. ರೂಮ್ ಟೂರ್ ಅಲ್ಲ, ಹೋಮ್ ಟೂರ್. ಅವನು ಹೋಮ್ ಟೂರ್ ಮಾಡೋರೆ, ರೂಮ್ ಟೂರ್ ಅಲ್ಲ. ಆಮೇಲೆ ಇವ್ರು ಮಾಡ್ತಾವ್ರೆ, ನಾನು ಸುಮ್ಮನೆ ರೌಂಡ್ ಹೊಡ್ಬಿಡ್ತೀನಿ. ಇನ್ನೇನು